ವಿಡಿಯೋ ಮಾಡಿ ಹಂಗೆ ಫೋಟೋ ತೆಗೆದು ಕ್ಲಿಕ್ ಮಾಡಿ ಉತ್ತರಾ ದೇವತಾ ಓಂ ಶ್ರೀ ಅದು ಇದು ಎರಡು ಆಯ್ತದೆ ಭಕ್ತಾದಿಗಳು ಜ್ಞಾನಿಗಳು ಗ್ರಾಮಸ್ಥರು ಗ್ರಾಮದ ಯುವಕರು ಅಣ್ಣ ತಮ್ಮರು ಸಂಖ್ಯೆಯಲ್ಲಿ ಬಂದು ಈ ಪ್ರಸಾದವನ್ನು ಸ್ವೀಕರಿಸಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕಾಗಿ ಪ್ರಾರ್ಥನೆ ಮಾಡ್ತೀವಿ. ಇದು ಬನ್ನೂರಿನ ಗ್ರಾಮಸ್ಥರಿಂದ ಅನ್ನಸಂತರ್ಪಣಾ ಕಾರ್ಯಕ್ರಮದ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀ ಬಿಸಿಲು ಮಾರಮ್ಮ ಹಾಗೂ ಮಹಾಗಣಪತಿಯ ಕೃಪೆಗೆ ಪಾತ್ರ ಟೇಬಲ್ ಮೇಲೆ ಊಟ ಕೊಡ್ಬೇಡಿ ಕಣ್ರಪ್ಪ. ಚೀರ ತಗೊಂಡ್ಬರಪ್ಪ, ಚೀರ ಬಂದಿರೋ ಆ ಕಡೆ ಈ ಕಡೆ ನಿಂತ್ಕೋಬೇಡಿ, ದಯವಿಟ್ಟು ನಿಲ್ಬೇಡಿ, ಬಂದು ನೋಡಿ ಜವಾಬ್ದಾರಿಯಿಂದ ಕೆಲಸ ಮಾಡಿ. ಊಟ ಮಾಡಿ ಊಟ ಮಾಡಿರೋ ಎಲ್ಲರಿಗೂ ಒಳ್ಳೇದು ಮಾಡುತ್ತಪ್ಪ. ಎಲ್ಲ ಊಟ ಸ್ವಲ್ಪ ಕಮ್ಮಿ ಹಾಕು, ಸ್ವಲ್ಪ ಕಮ್ಮಿ ಹಾಕಪ್ಪ. ಇನ್ನೊಂದಪ್ಪ ಕೇಳು, ಬನ್ನಿ ಸಾವಧಾನದಿಂದ ಸಹಕರಿಸಬೇಕು. 10,000ದಿಂದ 15,000 ಜನ ಊಟ ಮಾಡ್ತಾರೆ ಇವತ್ತು. ಎರಡನೇ ಸಾರಿ ಅನ್ನ ತೋರಿಸೋದು ಈ ಒಂದು ಕಾರ್ಯಕ್ರಮ ತುಂಬಾ ಅದ್ದೂರಿಯಾಗಿ ನಡೀತಾ ಇದೆ. ಈ ಒಂದು ಪವಿತ್ರವಾದ ಸ್ಥಳದಲ್ಲಿ ನಮ್ಮ ವಿಘ್ನೇಶ್ವರನ ಆಶೀರ್ವಾದ ಮತ್ತೆ ನಮ್ಮ ಈ ಬನ್ನೂರಿನಲ್ಲಿರುವಂತ ದೇವತೆ ಬಿಸಿಲು ಮಾರಮ್ಮ ರವರ ಕೃಪೆ ಕಟಾಕ್ಷ ಮತ್ತೆ ಅವರ ಆಶೀರ್ವಾದದಿಂದ ನಮ್ಮ ಸಾರ್ವಜನಿಕರು, ರೈತ ಬಾಂಧವರು, ಎಲ್ಲ ಅಕ್ಕ ತಂಗಿಯಂದಿರು, ಎಲ್ಲ ಜನಾಂಗದವರು ಬಂದು ಈ ಒಂದು ಅನ್ನದರ್ಪಣಾ ಸಮಾರಂಭವನ್ನು ತುಂಬಾ ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟಿದ್ದೀರಾ. ತಮಗೆಲ್ಲ ತುಂಬಾ ಧನ್ಯವಾದಗಳು. ಮತ್ತೆ ಈ ಒಂದು ಈ ಐತಿಹಾಸಿಕ ಕೆಲಸವನ್ನು ಎಲ್ಲರೂ ಸೇರಿ ನಮ್ಮ ಈ ಬನ್ನೂರ ಜನತೆ ಮತ್ತೆ ಎಲ್ಲರ ಆಶೀರ್ವಾದ ವಿಶೇಷವಾಗಿ ಇರುತ್ತದೆ. ಮತ್ತೆ ಈ ಒಂದು ಅನ್ನದರ್ಪಣಾ ಕಾರ್ಯಕ್ರಮ ಸಮಾರಂಭ ಒಂದು 10ರಿಂದ 15,000 ಜನ ಅಷ್ಟು ಎಲ್ಲರೂ ಪ್ರಸಾದ ಸ್ವೀಕಾರ ಮಾಡ್ಕೊಂಡಿದ್ದಾರೆ. ತುಂಬಾನೇ ಖುಷಿ ಆಗುತ್ತೆ. ನಮ್ಮ ಬನ್ನೂರಿನ ಗ್ರಾಮಸ್ಥರ ಕಡೆಯಿಂದ ಮತ್ತೆ ಎಲ್ಲ ಯಜಮಾನರ ಕಡೆಯಿಂದ ಈ ಒಂದು ಅನ್ನದರ್ಪಣಾ ಸಮಾರಂಭ ಮಾಡಿರುವುದು ಮತ್ತೆ ಎಲ್ಲ ಅಕ್ಕಪಕ್ಕದ ಗ್ರಾಮಸ್ಥರಿಗೆ ನಾವು ತುಂಬಾನೇ ಸ್ವಾಗತ ಬಯಸಿದ್ದೇವೆ. ತಾವೆಲ್ಲ ಬಂದು ಪ್ರಸಾದ ಸ್ವೀಕಾರ ಮಾಡಿದ್ದೀರಾ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ಕಾರ.